ಅಲ್ಲ ಎಂತ ಈ ಸರಿ ಎಲ್ಲ ರೇಟ್ ಜಾಸ್ತಿ ಆಗಿ ನಾವೇನು ಎಂತ ಮಾಡಂಗಿಲ್ಲ ಮನೆಯಲ್ಲೇ ಕಾಸಂಗಾಗಿ ಹೊಟ್ಟೆ ಕಾಯಿ ಕೊಟ್ಟಿ ಇಟ್ಕೊಂಡ್ ಬಂದೇವಿ ನೋಡಿ. ಓಹೋ ಬಾಯಲ್ಲಿ ನೀರು ಬಿಡ ಹೊಡ್ತಾ ನಿಮ್ಮ ಮನೆ ಊಚು ಬೇಡ್ತೀನಿ ಬಿಟ್ಟಿನಿ ಮತ್ತೊಂಚೂರು ಹಿರೀಕ್ರಿಗಲ್ಲ ಒಂದು ಸ್ವಲ್ಪ ನೋಡ್ತೀನಿ ಹಂಗದೆ ಅಂತ. ಹಿಂಗೆ ಯಾರ ಕೊಟ್ಟಿದ್ ನಮ್ಗೂ ಏನ್ ನಾವು ಕಾಸಿದಲ್ಲ ಮತ್ ಕೊನೆಗೆಲ್ಲ ನಮ್ಮನೆ ಬದಿ ಬಂದಿರ ನೀವು ನಾಳೆ ಅದೊಂದು ಉಪಕಾರ ಮಾಡ್ಬಿಡಿ. ನಮ್ಗೆ ಹಿಂಗೆ ಕೊಟ್ಟಿದ್ರು ನೋಡ್ತೀನಿ ಕೂಡ್ ನೋಡು ಚೂರೇ. ಬ್ಯಾಟ್ರಿ ಸೆಲ್ ಸಾಮ ಗುದ್ದ ಹಾಕ್ಯಾನಿ ಯಾವನಂತ ಗೊತ್ತಿಲ್ಲ. ಕುಡ್ದಿದ್ ನಾನು ನತ್ತಿ ಹತ್ತಿದ ಪ್ರದೀಪಣ್ಣಂಗ ಎಷ್ಟು ದಿವಸದಿಂದ ಬೇಸರ ಒಳ್ಳೆ ಸಲ ಇನ್ನೊಂದ್ ತಟ್ಟು ಕುಡ್ದು ನೋಡ್ತೀನಿ. ಕೋಳಿ ಗೊಬ್ಬರನು ಒಂದು ತಕ್ಕ ಮಟ್ಟಿಗೆ ಬಿದ್ದದ್ರಿ ಹೋಯ್ ಹಂಗ ಒಂದು ಸಾಧಾರಣಕ್ಕೆ ಏನು ಅಡ್ಡಿಲ್ಲ. ಹೊಟ್ಟೆ ಒಳಗೆ ಹೋದ್ಮೇಲೆ ಒಂದು ಹಾಡು ಬರೋ ಶುರು ಆಗ್ತೀವಿ ನಮ್ಗೆ. ಒಂದು ಹಾಡೇ ಇಲ್ಲ ಹಬ್ಬ ನೀನೆಲ್ಲ ಹಿಂಗ್ ಸಪೋರ್ಟ್ ಮಾಡಿದ್ರೆ ಒಂದೇನು ಹೊತ್ತು ಬೇಕಾದ್ರೆ ಹೇಳ್ತೇನೆ ಅದೇನ್ ತೊಂದ್ರಿಲ್ಲಪ್ಪ. ಜೊತೆಗೊಂದು ಇದು ನಿಮ್ದೊಂದು ಚಪ್ಪಾಳೆ ಇತ್ತಂದ್ರು ನಾವೊಂದು ಜನವೇ ಯಾರಿಗೇನು ಹೆದ್ರಲ್ಲ. ನಾಲಿಗೆ ಹೊರಳಿ ನುಡಿಯದಮ್ಮ ನೈಂಟಿ ಎಣ್ಣೆ ಬೀಳದೆ ತಡಿರೆ ನೈಂಟಿ ಆದ್ರೆ ಚೂರದೆ ಕುಟ್ಕೊಂಡೆ. ಅಲ್ಲ ಎಂತ ಕಾಲ ಬಂತ್ರಿ ಹೋಯ್ ಎಂತ ಕಾಲ ಬಂತಂತೀನಿ. ಅವಾಗೆಲ್ಲ ಸೆಟ್ಲ್ಮೆಂಟು ಅದು ಇದು ಅಂತಿದ್ರು ವರದಕ್ಷಿಣೆ ಎಂತ ಕೇಳ್ತಿದ್ರು ನಮ್ ಹಿರಿಯರಿಗೆಲ್ಲ ಗೊತ್ತು. ಒಂದು ರೇಡಿಯೋ ಕೇಳ್ತಿದ್ರು ಹೆಚ್ಚಂದ್ರೆ ಒಂದು ರೇಡಿಯೋ ಕೇಳ್ತಿದ್ರು. ಅದು ಬರ್ತಾ 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 ಈಗ ಸೈಕಲ್ಲು ಬೈಕಿಗೆ ಬಂದಿದೆ. ಅದಾದ್ಮೇಲೆ ಬರ್ತಾ 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 ನಮ್ಗೊಂದು ಕಾರೇ ಬೇಕು. ಅವ ಹೆಂಗಾರಿರ್ಲಿ ಅವನಿಗೊಂದು ಕಾರ್ ಬೇಕು. ನಾವು ಬಾರಿಗೆ ಹೋಗೋದು ಅದೇ ಕಾರ್ ಅಲ್ಲ ಮೇಲೆ ಅದು ಬೇರೆ ವಿಷಯ. ಕಾರ್ ಬೇಕಂತ ಈಗ ಸದ್ಯಕ್ಕೆ ಅದು ಕಾರು ಅದು ಇದ್ರಲ್ಲಿ ಬಂಗಾರ ಅದ್ರಲ್ಲಿ ನಡೀತಾ ಇದೆ. ಮುಂದೆ ಹೆಂಗ್ ಬರ್ಬೋದಂದ್ರೆ ನಮ್ಮ ಹುಡುಗರಿಗೆಲ್ಲ ಸಾಧಾರಣ ಅಭ್ಯಾಸ ಇರ್ಬೋದು. ಬಾಯ್ ಫ್ರೆಂಡ್ ಇಲ್ದಿರೋ ಹುಡುಗಿ ಸಿಕ್ಕರು ಸಾಕಣ ಕಟ್ಕೆ ಬಿಡ್ತೀನಿ ಅತ್ಲಾಗೆ ಅಂತಾರಲ್ಲಿ. ಯಾರಿಗೆ ಬಾಯ್ ಫ್ರೆಂಡ್ ಇಲ್ಲವ್ರಿ ಒಂದೊಂದು ಮೊಬೈಲ್ ಇಟ್ಕೊಂಡು ಅವರು ಮಾಡದೆ ಅಂತಂತ ನಮ್ಗೆ ಗೊತ್ತಾಗಲ್ಲ. ಮನೇಲಿ ಅಪ್ಪ ಅಮ್ಮ ಹೇಳೋದು ನಮ್ಮನೆ ಬಾಲಿಗೆ ಮೊಬೈಲಲ್ಲಿ ಒಂದು ಆಟ ಅಂದ್ರೆ ಇಷ್ಟ ಹುಡ್ಕೊಂಡು ಸ್ಕೂಲ್ ಇಷ್ಟ ಅನ್ನೋದು. ಇದ್ರಲ್ಲಿ ಸುಮಾರು ಜನ ಅಪ್ಪ ಅಮ್ಮರು ಇದ್ದೀರಾ ಚೂರು ಮನೆ ಕಡೆ ಜಾಗೃತಿ ಮಾಡಿ ಅಂತಕ್ಕೂ ದಯವಿಟ್ಟು ನಾವು ಯಾರ ಬಗ್ಗೆನೂ ಏನು ಭಾರಿ ಇದಾಗ ಹೇಳ್ತಿಲ್ಲ. ಅವ್ರು ಹೇಳೋದು ಒಂದೇ ನಮ್ಮನೆ ಬಾಳಿಗೊಂದು ಮೊಬೈಲ್ ಆಸೆ ಅಂದ್ರೆ ಅವ್ರು ಎಂತದೇನು ಮುಸ್ತ ಹಾಕಿ ಕುಟು 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 ಒತ್ತದೆ ಅಂತ ಮೆಸೇಜ್ ಅಲ್ಲಿರುವ ಯಾರಿಗೂ ಮೆಸೇಜ್ ಮಾಡ್ತಿದ್ರು ಅದು ಸೈಲೆಂಟ್. ಒಂದು ತಿಳ್ಕೊಳ್ಳಿ ಅಣ್ಣ, ಯಾವ ಹೆಣ್ಣು ಮಗು ಅಥವಾ ಹುಡುಗ ಯಾವಾಗ್ಲೂ ಮೊಬೈಲ್ನ ಸೈಲೆಂಟ್ ಅಲ್ಲಿ ಇಡ್ತಾನೋ ಅವ ಫಿಕ್ಸ್. ಅಷ್ಟೇ ಅಲ್ಲ, ಫೋನ್ ಬಂದ್ರ ಕೂಡಲೇ 4 ಜನಿನ ಮಧ್ಯೆ ಎದ್ದು ಹೋದಂದ್ರೆ ಅವನು ಫಿಕ್ಸೆ. ನೋಡೋದೇ ಬೇಡ. ಇನ್ನು ಹೆಚ್ಚಾಗಿ ತಿಳ್ಕೋಬೇಕು ಅಂದ್ರೆ ಸಾಧಾರಣಕ್ಕೆ ನೋಡ್ತಾರೆ ಅವ್ರು ಮಾತಾಡ್ತಾ ಎಲ್ಲಾರು ಹೇಳಿದ್ರು ಅಂತ ಇಟ್ಕೊಳ್ಳಿ. ಈ ಬೀಸುತ್ತಿರುವ ತಂಗಾಳಿ, ಮುಳುಗುತ್ತಿರುವ ಸೂರ್ಯ, ಹಸಿರು ಮರ, ಹಾರುತ್ತಿರುವ ಹೊಕ್ಕಿ ಚಂದ ಕಾಣಿಸ್ತದಂದ್ರೆ ಅದು ಬಿದ್ದಿದೆ ಅಂತಾನೆ ಲೆಕ್ಕ. ನೋಡೋದೇ ಬೇಡ, ನೀವು ಅದ್ರಲ್ಲೇ ತಿಳ್ಕೋಬೇಕು ಇದೆಲ್ಲೋ ಅಡ್ಡದಾರಿ ಹಿಡಿತಾ ಇದೆ ಅಂತ. ಅವಾಗ ಜಾಗ್ರತೆ ಮಾಡಿದ್ರೆ ಸಾಕಾತ್. ಆಮೇಲೆ ಈಗ ಒಂದೊಂದು ಬಟ್ಟೆ ಗೊತ್ತಾವು ಅಂತವ್ರಿ ಅವು ಎಂತ ಬಟ್ಟೆನೋ ಅದು ಎಂತದು ದೇವರಿಗೇ ಗೊತ್ತು. ಅದೇನು ಯಾರಿಗೆ ನೋಡಕ್ಕಂತೂ ಆಗಲ್ಲ, ಅದಕ್ಕೆ ಅನಿವಾರ್ಯ ನೋಡ್ಲೇಬೇಕು. ಈಗ ಎಂತದೊಂದು ಪ್ಯಾಂಟ್ ಶರ್ಟ್ ಹಾಕಿ ಬರ್ತಾವು ಹೆಣ್ಮಕ್ಳು, ಅದನ್ನ ನೋಡಿದ್ರೆ ನಮ್ಗೆ ಈ ಬುಗ್ರಿಯೇ ನೆನಪಾಗೋದು. ಹಿಂದೆ ಬುಗ್ರಿ ಹಾಕಿರೋದು ಮೇಲೆ ದೊಡ್ಡ ಯಾವ್ದು ಉಟ್ಟ ಸಣ್ಣ ಇಷ್ಟೇ ಉದ್ದ ಪ್ಯಾಂಟ್, ಎಂತ ಪೆನ್ಸಿಲ್ ಕಟ್ ಪ್ಯಾಂಟ್ ಅಂತೆ. ಈ ನಟರಾಜ ಪೆನ್ಸಿಲ್ ನಿಲ್ಸಿಟ್ಟಂಗಿರ್ತದ ನಮಗದು ನೋಡ್ಲಿಕ್ಕೆ. ಅಲ್ಲದು ಯಾನು ನೀವಾಗ ಅಷ್ಟೇ ಅಲ್ಲ, ಈಗ ಎಂತ ಇದು ನಮ್ಮ ಅಪ್ಪ ಅಮ್ಮನೆ ಕರ್ಕೊಂಡೋಗಿ ಕಟ್ ಮಾಡ್ಸೋದು ಉಂಟು ಅವ್ರಿಗೆ ಕೂದಲು. ಅವ್ರು ಕೂದಲು ಕಟ್ ಮಾಡ್ಸಕ್ ಶುರು ಮಾಡಿದ್ದೆ ಮಾಡಿದ್. ನಮ್ಮ ಹುಡುಗರೆಲ್ಲ ಬಿಡಕ್ ಶುರು ಮಾಡ್ಯಾರ ಉದ್ದ.
ಇವ್ರ ಮೇಲೆ ಕಾಂಪಿಟೇಷನ್. ಈಗ ಎಂತ ಸಾಯ್ತು, ಅವ್ರಂತೂ ಬಿಡಲ್ಲ, ನಾವು ಅವ್ರು ಬಿಡಲ್ಲ ಅಂತ. ಈಗ ನಾ ಬೆಳೆಸ್ತಾ ಇದ್ದೀನಿ, ಸದ್ಯದಲ್ಲಿ ಏನ್ ತೊಂದ್ರೆ ಇಲ್ಲ, ಗೊಬ್ಬರಕ್ಕೆ ನೀರು ಹಾಕ್ತಾ ಇದ್ದೀನಿ, ಏನ್ ತೊಂದ್ರೆ ಇಲ್ಲ. ಪಾಪ ಅವ್ರಿಗೆ ವಿಶೇಷ ಏನಲ್ಲ, ಪುರ್ಸೊತ್ತಿಲ್ಲ. ಆ ಕೂದಲು ಕಟ್ ಮಾಡಿಸೋ ಉದ್ದೇಶ ಕೇಳಿ ನೋಡಿ, ಈಗಿನ ಫ್ಯಾಷನ್ ಅಂತಾರೆ, ಬಿಟ್ಟರೆ ಪುರ್ಸೊತ್ತಿಲ್ಲ ಅವ್ರಿಗೆ. ಅದ್ರಲ್ಲಿ ಹೇರ್ ನೋಡ್ಲಿಕ್ಕೆ ಪುರ್ಸೊತ್ತಿಲ್ಲ, ಅದಕ್ಕೊಂಚೂರು ಎಣ್ಣೆ ಹಾಕಿ ಬಾಚ್ಲಿಕ್ಕೆ ಪುರ್ಸೊತ್ತಿಲ್ಲ, ಸ್ನಾನ ಮಾಡಿಸುವಾಗ ಅದಕ್ಕೆ ಸ್ನಾನ ಮಾಡ್ಲಿಕ್ಕೆ ಪುರ್ಸೊತ್ತಿಲ್ಲ. ಅದು ಪುರ್ಸೊತ್ತಿಲ್ಲ ಅಂದ್ರೆ ಎಂತ ಮಾಡೋದು? ಎಂತ ಇಲ್ಲ, ಈ ಧಾರಾವಾಹಿ ಅದು ಇದು ನೋಡ್ಕೊಂಡು ಕೊಡೋದು. ಒಂದು ಬೆಳಿಗ್ಗೆ ಶುರು ಆದ್ರೆ ಸಾಯಂಕಾಲದವರೆಗೆ ಬರೀ ಧಾರಾವಾಹಿಯೇ ನೋಡೋದೇ ಬೇಡ. ಅದೇನ್ ಹೆಣ್ಣು ಮಕ್ಕಳಿಗೆ ಕ್ಷಮೆಯ ಧರಿತ್ರಿ ಅಂತ ಹೇಳಿ ತಾಳ್ಮೆಯಲ್ಲಿ ಭೂಮಿಗೆ ಹೋಲಿಸ್ತಾರೆ ಹೆಣ್ಮಕ್ಳು. ನಿಜವಾಗ್ಲು ಅದು ಮಾತ್ರ ಸತ್ಯವಾಗ್ಲೂ ನಿಜ. ಆ ಧಾರಾವಾಹಿ ನೋಡಕ್ ನಮ್ಮಂಗಿದವ್ರಿಗೆ ತಾಳ್ಮೆ ಸಾಕಾಗೋದಿಲ್ಲ. ಅಟ್ಲತ್ತಿಗೆ ಟಿವಿ ಕಲರ್ ಹೊಡೆದು ಹೋಗ್ತಿರೋದೇ ಸರಿ. ನಾವು ಅದು ಎಂತ ಧಾರಾವಾಹಿ ಬರ್ತು, ಒಂದಾದ್ರೂ ಕೂಡ ಅದಕ್ಕೆ ಭಾರಿ ತಾಳ್ಮೆ ಬೇಕು ಮಾತ್ರ. ಎಂತ ಈಗ ನಾನು ಯಾರು ಕರೆದ್ರು, ಈಚೆ ಬದಿ ಪ್ರದೀಪಣ್ಣ ಕರೆದ್ರು, ಗಣೇಶ ಇರ್ ನೋಡ್ದೆ, ಈಚೆ ಬದಿ ಇಲ್ಲಿ ಯಾರ ಪುಟ್ಟ ಕೂತೀನಿ, ನೀವು ಕರೆದ್ರೆ ಇರ್ ನೋಡ್ದೆ. ಇಷ್ಟು ಅದೇ ಧಾರಾವಾಹಿ ಯಾರು ಕರೆದ್ರು ಅಂದ್ರೆ ಗಣೇಶ ಇಷ್ಟೊತ್ತದೆ ತಿರ್ಲಿಕ್ಕೆ, ಇಷ್ಟೊತ್ತು ಬೇಕಾ? ಆ ತಿರ್ಗದೆ ಒಂದು ಎಪಿಸೋಡ್ ಬರ್ತಾರ. ಈಚೆ ಬದಿ ಕರೆದ್ರೆ ಗಣೇಶ ಅದನ್ನು ನೋಡ್ತಾ ಕುತ್ಕೊಂಡು ಒಂದು ಬೆಳಿಗ್ಗೆ ಸಾಯಂಕಾಲ ಅದ್ರ ಮಧ್ಯದಲ್ಲಿ ಬೇರೆ ಇವರು ಅಡ್ವರ್ಟೈಸರ್ ಕೊಡ್ತಾ, ನಮ್ಮ ಪೇಸ್ಟಲ್ಲಿ ಉಪ್ಪಿದೆ, ನಮ್ಮ ಪೇಸ್ಟಲ್ಲಿ ಜೀವ ಇದೆ, ನಮ್ಮ ಪೇಸ್ಟ್ ಹಂಗೆಲ್ಲ ಉಪ್ಪು ಇದೆ, ಬೇರೆಣ್ಣಲ್ಲಿ ಹಾಕಿ ಬೆಳ್ಳಗಾಗಿದ್ರೆ ನನ್ನ ಸ್ನೇಹಿತರು ಎಷ್ಟೋ ಜನ ಕರ್ರಗಿರೋರು ಇದ್ದಾರೆ, ಅವರೆಲ್ಲ ಇಷ್ಟೊತ್ತಿ ಪೂರ್ಣ ಚಂದ್ರ ಆಗಿರ್ತಿದ್ರು. ಅವೆಲ್ಲ ನಾವು ಒಟ್ಟು ಒಂದೇ ಸುಳ್ಳುನೆ ದಿನಾ ಹೇಳ್ತಾ ಇದ್ರೆ ಅದು ನಮ್ ತರ ಅನ್ನೋಗಿದೆ ಸಾಕ್ಷಿ. ಇಲ್ಲೆಲ್ಲಾರು ಒಂದು ಮೊಡವೆ ಆಗಿದೆ ಅಂದ್ರೆ ಸಾಕು, ಯಾರಿಗಾದ್ರು ಪ್ಯಾರೆಗಳಲ್ಲಿ ಹಚ್ಚಿ ಹೋಗ್ತದೆ, ಏನಾಗಲ್ಲ, ಪ್ಯಾರೆಗಳಲ್ಲಿ ಹಚ್ಚಿ ಹೋಗ್ತದೆ, ಹೋಗುದವ್ರ ಮುಖ ಮೊಡವೆ ಅಲ್ಲ. ಆಯ್ತಾ? ಈಗ ಎಂತ ಮಾಡೋದು, ಎಂತ ಸಹಾಯ ನೋಡ್ತಿದ್ದೀನಿ, ಬೇರೆ ಖಾಲಿ ಆಗ್ತಾ ಬಂತು. ಎಲ್ಲೋ ಆಕಾಶವಾಣಿ ಲೀಕೇಜ್ ಅದ ಕಣ್ರಿ. ನಾನು ಮರ ಇಲ್ಲೇ ಅಲ್ಲ ಬಾಯ್ ಖುಷಿಯಲ್ಲಿ ಕರಿತಾ ಇದ್ದೆ. ಎಂತಂದ್ರೆ ಅಣ್ಣ? ಖುಷಿಯಲ್ಲಿ ಕುಡಿತಿದ್ಯಾ ಮರ. ಒಂಚೂರು ಅದನ್ನು ಲಿಟ್ಟಿಲ್ವಾ? ಅದು ಲೀಡ್ ಜೀವನದಲ್ಲಿ ಹೆಂಗಾದ್ರೆ ಅಲ್ಲ ಊರಿ ಶುರುವಾತ್ ಮರೆಯ. ಹೊಟ್ಟೆಲ್ ಹೆಂಗಾಗ್ತಿದೆ? ಹೊಟ್ಟೆಲ್ ಕೊರಡು ಸುಡ್ತಾ ಇದೆ ಮರೆಯ. ಮಗನೇ ಇಷ್ಟು ಕಷ್ಟಪಟ್ಟು ನಾ ಕುಡಿದಿದ್ದೀನಿ, ಪಾಪಿ ಮಗನೇ ಖುಷಿ ಮರೆ ಒಂಥರ ಚಂದ ಅದ ಮರೆ. ತರ ಅದಿಯಲ್ಲ, ಚೂರು ಕೊಟ್ಟು ಚೂರು ಬಿಟ್ಟು ನೋಡ. ಕಷ್ಟಪಟ್ಟು ಕುಡಿತಿದ್ದೀನಿ, ನೀವು ಖುಷಿಯಲ್ಲಿ ಕುಡಿತಿದ್ದೀರ ಅಂತ ನಮ್ಗೆ ಎಷ್ಟು ಉರಿಯಕ್ಕಿಲ್ಲ. ಆಯ್ತಾ? ಅಲ್ಲ ಖುಷಿ ಅಲ್ಲ ಕಣ, ಒಂಥರ ಚಂದ ಅದ. ಕೊಡ್ತೀಯಣ? ಓ ರುಚಿ ಹಿಡಿಯಿತ್ತು ಒಂದ್ ಪಾರ್ಟಿ. ಅಲ್ಲ ಅದಕ್ಕೆ ನಾವು ಯಾರಿಗೂ ಒಂಚೂರು ರುಚಿ ತೋರಿಸಬಾರ್ದಂತ ಬೇಕಿತ್ತ ನಮ್ಗೆ. ಇದು ಈ ಹಾಲ ಕೊಡ, ಭಾರಿ ಆಸೆ ಆಗ್ತದೆ ಕೊಡ ಮರೆ. ನೋಡಕ್ ಚೂರ್ ಪರ್ ಕೊಡಕಲ್ಲ, ನಮ್ಗೆ ಕಮ್ಮಿ ಅಂತದ ಕೆಜಿಗೆ. ಅಲ್ಲ ಬೇರೆ ಅಂತ ಇಲ್ಲನ ಎಲ್ಲರ. ಅದೇ ದುಡ್ಡು ಗಿಟ್ಟು ಕೊಡೋದಾರ ಕೊಡ್ತೀನಪ್ಪ. ನಾವು ದುಡ್ಡು ಕೊಟ್ಟೆ ತಂದಿದ್ದೆ, ನಮ್ಗೆ ಪುಕ್ಸಟ್ಟೆ ಮೇಲಿಂದ ಉದ್ರಲ್ಲ. ದುಡ್ಡ ಕೊಡ್ತೀಯಣ ಮರೆ, ದುಡ್ಡಣ ಜೋಬಿ ಕೈ ಆಗ್ತದ ದುಡ್ಡು ಕೊಡೋಕ್ ಪಾರ್ಟಿ. ಕೊಡ್ತೀಯ ಮರೆ, ಕೊಡ ಬೇಗ. ನಿಮ್ ಕ್ವಾರ್ಟರ್ ಅದೇ ಮರಯ ಕೊಡ ಮರೆ, ಕೊಂಡಲ್ಲಿ ನೀರು ಗೊತ್ತಾವಲ್ಲ. ಕೊಡ ಮರೆ, ದುಡ್ಡು ಕೊಡ್ತೀನಿ ಮರೆ. ಅದೇ ಅಂತ ಕಾಳ್ಬಿಟ್ಟಿ ಅದೇ ಹಿಂಗ್ ಹೊಡಿಬೇಕಂತೇನಿಲ್ಲ, ಹಿಂಗ್ ತಿರ್ಸ್ಕೊ ಮರೆ. ಎಲ್ಲ ಸೀರೆಗೆ ಮಾಡಿರ್ತೀಯ ಮರೆ. ಸೀರೆ ಅವ ಮಾಡಿರ್ಬೇಕಷ್ಟೇ, ನಂಗೆ ಕೊಟ್ಟ. ಸರಿ ತೊಟ್ಟು ಹಾಕೊಂತೀನಿ, ಆಮೇಲೆ ನೋಡ ಮಾತಾಡ. ಬಿಡ್ಬೇಕಣ ಆ ಕಡೆ ಎಲ್ಲಾರ. ಬೇಡ ತೊಂದ್ರೆ ಆಚಿಗೊಂದು ಬಿಡ್ಬೇಡ ಮರ. ಲೈಟ್ ಇದ್ದಿದ್ದು ಒಂದು ಹೋಟೆಲ್ ಹೋದ್ರೆ ಕಷ್ಟ. ಭಾರಿ ಚೆನ್ನಾಗಿದೆ ಕಣ. ಉಪ್ಪಿನಕಾಯಿ ಅಂತ ಬೇಕಾ? ನೆನ್ಪಾಯಿ ಭಾರಿ ಒಳ್ಳೆಯದ. ಚೂರು ಕೊಡ ಉಪ್ಪಿನಕಾಯಿ. ಹೌದ ಬಾ ಮಗನೇ, ಅಂಗಿ ಎಲ್ಲ ಬಿಚ್ಚಿ ಕೊಟ್ಟು ಬಿಡ್ತೀನಿ, ಹಿಡ್ಕೊಂಡು ಹೋಗ್ಬಿಡು ಮನೆಗೆ. ಆಯ್ತು. ಮತ್ತೀಗ ದುಡ್ಡು ಕೊಡು. ದುಡ್ಡ ನಾಳೆ ಕೊಡ್ತೀನ ಮರೆ. ಆಗ ಇಲ್ಲ, ನಾಳೆ ಕೊಡ್ತೀನ ಮರೆಯ. ನಾಳೆ ಏನಲ್ಲ ಮರೆಯ, ದುಡ್ದಾದ್ಮೇಲೆ ನಾಳೆಯ ನಾಳೆ ಕೊಡ್ತೀನ ಮರೆ. ಮತ್ತೆ ಇಲ್ಲಿ ಕೊಯ್ ಎತ್ತಿದೆಯಲ್ಲ, ಅದೇ ಅಂತ ನೀನ್ ಹೇಳಕ್ಕ. ಅದಾ
ಬೆಳಿಗ್ಗೆ ತಪ್ಪಿ ಹೋಗಿಲ್ಲ ಇಲ್ಲೆಲ್ಲ ನೋಡಿಕಚ್ಚೆ ತುರ್ಕೆ ಮರಯ ಸತ್ತ ಮೊಡೆ ಅದೀಗ ರಣ ಮಾಡ್ತೀವಿ ಒಣ ತುರ್ಸಿದ್ದು ನಾವು ದುಡ್ಡು ತೆಗಿತಾರ ಅಂತ ಮಾಡ್ನಲ್ಲ ಮಾರ್ರೆ ಕೊಟ್ಟಿದ್ದೊಂದು ಕ್ವಾರ್ಟರ್ ದಾನ ಮಾಡ್ದಂಗ ಆತಲ್ಲ ನೀವೇನು ಕೊಟ್ಟ ನಾನು ಇಸ್ಕೊಂಡಂಗೆ ಇವ್ನು ಈ ಕುಡಿಯುವಾಗಲೇ ನೆನ್ಪಿರಲ್ಲ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಮರ್ತೋಗಿರ್ತೆ ಕೊಡ್ತೀನಿ ನಾಳೆ ಕೊಡ್ತೀನಿ ಗಟ್ಟಿ ಆಗ್ಬೇಡ ಮರೇ ತೆಗಿಬೇಡ ನಂದೀಗ ಅದಾಯ್ತಲ್ಲ ಕುಡಿಯದೆ ಕುಡ್ದಿ ನನ್ ದುಡ್ಡಲ್ಲಿ ಹೆಂಗೂ ಕುಡ್ದಿದಲ್ಲ ನನ್ ಸ್ವಲ್ಪ ಕಷ್ಟ ಸುಖ ಅದೇ ಕೇಳು ಹೌದಾ ಬಾರಿ ಇದೆಯಾ ಹೇಳ ಮಾರೆ ಕೇಳೋಣ ಮೊನ್ನೆ ಮರ ನಮ್ಮ ಅಕ್ಕೂ ಒಂದ್ ಸೆಟ್ಲ್ಮೆಂಟ್ ನೋಡೋಣ ಅಂತ ಹೋದ್ನ ಹೌದಾ ನಾನು ಅಪ್ಪಯ್ಯ ಇಬ್ರು ಹೋದು ಹಾ ಹೋಗಿ ಇನ್ನೇನು ಹುಡುಗನ ಮನೆಗೆಲ್ಲ ಹೋದು ಹುಡುಗನ ಮನೆ ನೋಡ್ಬೇಕು ಅದು ಇದು ಅಂತೇಳಿ ಎಲ್ಲ ಆಯ್ತು ಅಪ್ಪಯ್ಯ ಹುಡುಗನ ಅಪ್ಪ ಬಂದು ಎದುರುಗಡೆ ಕೂತ ನಮ್ದು ಜಾಬ್ ಇತ್ತು ಕಾಲ್ ಮೇಲೆ ಕಾಲ್ ಹಾಕೊಂಡೆ ಕೂತ್ಕೊಂಡ್ವಿ. ಹೌದು ನಿಮ್ಗೆ ಜಾಬ್ ಯಾವಾಗಲ್ಲ ಹೌದು ಈಗ ಮಾತ್ರ ಕಾಲ್ ಜೋಡ್ಸಂಗಿಲ್ಲ ಜೋಡ್ಸ್ರು ಬೀಳ್ತೀವಿ ಯಾಕಂದ್ರೆ ಅದ್ರ ಇದೆ ಆಟ ಗೊತ್ತಾಯ್ತು ಜೋಡ್ಸಂಗಿಲ್ಲ ಏನ್ ಸ್ಟಡಿ ಆದ್ರೂ ತೊಂದ್ರೆ ಇಲ್ಲ ನೀವ್ ಹೇಳಿ ಸ್ಟಡಿ ಯಾವಾಗಲ್ಲ ಹೌದು ಸ್ಟಡಿ ಅಲ್ಲ ಸ್ಟಡಿ ಪಾಪಿ ಮಗನಿಗೆ ಎಲ್ಲಡಿಕೆ ಹಾಕಬೇಡ ಫಸ್ಟ್ ಹೇಳ್ತಿದ್ದೆ ಸ್ಟಡಿ ಆಮೇಲೆ ಹೋಗಿ ಕುತ್ಕೊಂಡು ಇನ್ನೇನು ಮಾತಾಡಕ್ ಶುರು ಮಾಡೋಷ್ಟೊತ್ತಿ ಕಾಫಿ ಗೀಪಿ ಎಲ್ಲ ತಂದ್ರು ನಾವು ಸುಮ್ಮನಿರ್ಬೇಕ ಬೇಡ ನಾ ಇದ್ದವ್ ಕೇಳಿದೆ ಹೌದಾ ಯಜಮಾನ್ರೆ ನಿಮ್ ಮಕ್ಕಳು ಎಂತ ಮಾಡ್ತಾ ಇದಾರೆ ಅಂತ ಕೇಳ್ಬೇಕಾಗಿದೆ ಅಲ್ಲ ನಾವ್ ಕೇಳ್ಬೇಕು ನನ್ನ ಅಕ್ಕ ನಾ ಮನೆ ಕೊಡ್ಬೇಕು ಹೌದಪ್ಪ ಕೇಳ್ಬೇಕಾಗಿದೆ ಅವ್ರು ಹೇಳಿದ್ರು ತೆಗೆದು ಬಾಯಿಗೆ ಒಬ್ಬ ಸೌದಿಗೆ ಹೋಗೇನೆ ಒಬ್ಬ ಹೊರಗೆ ಹೋಗೇನೆ ಅಂತ ಅಲ್ಲ ಒಳ್ಳೆ ಸೆಟ್ಲ್ಮೆಂಟ್ ಅವರೇ ನೀ ಅನ್ಕೊಂಡಿದ್ದಷ್ಟೇ ಹೌದಾ ಹೌದಾ ಎಂತ ಹಂಗಾರೆ ಅಲ್ಲ ನಾ ಕೂತಿದ್ದಂತಾನೆ ಒಬ್ಬ ಇಂತ ದೊಡ್ಡ ಕಟ್ಗೆ ಹೊರತಂತ ರಬ್ಬ ಹೊತ್ತಾಕದ ಮಾರ ಅವ ಯಾರು ಕೇಳ್ತೀನಿ ಅವನೇ ನನ್ ದೊಡ್ಡ ಮಗ ಸೌದಿಗೆ ಹೋದವ ಭಾರಿ ಒಳ್ಳೆ ಸೆಟ್ಲ್ಮೆಂಟ್ ಇನ್ನೊಂದ್ ಸ್ವಲ್ಪ ದಿನ ನೋಡ್ತೀನಿ ನಾವು ಪ್ಲಾಸ್ಟಿಕ್ ಚಮ್ಗೆ ಇಟ್ಕೊಂಡು ಸೀದಾ ಬಂದ ಅಣ್ಣ ಇವ್ ಯಾರು ಕೇಳ್ತೀನಿ ಇವನೇ ನನ್ ಸಣ್ಣ ಮಗ ಇವನೇ ಹೊರಗೆ ಹೋದವ ಆಯ್ತಾ ಈಗ ಒಳ್ಳೆ ಸೆಟ್ಲ್ಮೆಂಟ್ ಅಲ್ಲ ಒಳ್ಳೆ ಸೆಟ್ಲ್ಮೆಂಟ್ ನೀವು ಬೇಡ ನಿಮ್ ಸೆಟ್ಲ್ಮೆಂಟ್ ಬೇಡ ನಾವು ಹೋಗಿ ಮುರಿಯದಿ ತೆಗ್ಸ್ಕೊಳ್ಳೋದು ಬೇಡ ಅಂತ ಮನೆಗ್ ಬಂದು ಮನೆಗ್ ಬಂದ್ಮೇಲೆ ಯಾರೊಬ್ರು ಹೇಳಿದ್ರು ಹಿಂಗೆ ಒಂದು ಹುಡುಕದೆ ಬಂದ್ ನೋಡದ ನೋಡಿ ಅಂತ ಇಲ್ಲ ಅಣ್ಣ ನಾವು ಬರಲ್ಲ ಅವ್ರು ಅವತಾರ ನೋಡಕ್ಕಾಗಲ್ಲ ಅವ ಪುಣ್ಯಕ್ಕೆ ಚೆಂಬ್ ಹಿಡ್ಕ ಬಂದ ನಾವು ಬದುಕದೀವಿ ಅವ ಏನಾರು ಇನ್ನೊಂದ್ ತರ ಬಂದಿದ್ರೆ ನಮ್ ಕೈ ಆಗ್ತಿರ್ಲಿಲ್ಲ ನಮಗ್ ಆಗಲ್ಲ ಬೇಡ ಅವರೇ ನಮ್ಮ ಮನೆಗ್ ಬರ್ಲಿ ಅಂತ ಹೇಳು ಒಳ್ಳೆ ಕೆಲಸ ಕರ್ಸೇ ಬಿಟ್ರ ಇಲ್ಲಿಗೆ ನಮ್ಮ ಮನೆಗೆ ಬಂದು ಅಕ್ಕ ನೋಡಕತ್ತ ಇನ್ನೊಂದ್ ಸೆಟ್ಲ್ಮೆಂಟ್ ಬಂದಪ್ಪ ಬಂದು ಅವೇ ನೀನ್ ಹಿಂಗ್ ಕಾಲ್ ಹಿಡ್ಬೇಕು ಅನ್ನೋಷ್ಟೊತ್ತಿಗೆ ನಮ್ಮನೆ ಅಮ್ಮ ನೋಡ್ತೀನಿ ಹಿಡಿಕೊಂತ ಹಿಡ್ಕೊ ಬೆರ್ಸಿ ಹೋದ ಎತ್ತಕ ಎಂತಕ್ಕಂತ ಕೇಳ್ತೀಯಲ್ಲ 30 ವರ್ಷದ ಹಿಂದ್ ನನ್ನ ಅಮ್ಮ ನೋಡಕ್ ಅವ್ ಬಂದಿದ್ದಂತ ಅವ ಇನ್ನೂ ಹುಡುಕ್ತಾನೆ ಅದ ನಾವ ಎಂತ ಹುಡುಕ್ಬೋದು ಮಾರ ಪುಣ್ಯಾತ್ಮ ಇದು ಬಾರಿ ಒಳ್ಳೆ ಸೆಟ್ಲ್ಮೆಂಟ್ ಸರಿ ಎಲ್ಲೋ ಕೇಳ್ದಂಗದೆ ಎಲ್ಲೋ ಕೇಳ್ದಂಗದೆ ನಿಂದು ಎಲ್ಲ ಕೇಳ್ದಂಗ್ ನಡ್ದಂಗ ಅದಿಯಾ ಹೌದಾ ತಡಿತಾರೆ ನೆಟ್ ಮಾಡ್ಕ ನೋಡೋಣ ಎಲ್ಲೋ ನಮ್ಮ ಮನೇಲೆಲ್ಲ ಕೇಳ್ದಂಗ ಅದೆಯಲ್ಲ ಹೌದು ನಿನ್ ಯಾವ ದೇಶನ ನನ್ ಭಾರತ ಕಣ ಭಾರತ ಹೌದಾ ಹೌದಾ ಭಾರತದಲ್ಲಿ ಖಾಲಿ ಬಾಟ್ಲಿ ಬೇಕಾಗ್ತದೆ ಭಾರತದಲ್ಲಿ ನೀನ್ ಯಾವ ರಾಜ್ಯನ ನನ್ ಕರ್ನಾಟಕ ಮರೆಯ ನಂದು ಅದೇ ಮರ ಹೌದಾ ಕರ್ನಾಟಕದಲ್ಲಿ ನೀನ್ ಯಾವ ಜಿಲ್ಲೆನಾ ನಮ್ ಶಿವಮೊಗ್ಗ ಮರೆಯ ಆಗಲ್ಲ ಇದ್ ನಮ್ ಜಿಲ್ಲೆನ ಬಾ ಅಲ್ಲಿ ಬರಕ್ಕಾಗಲ್ಲ ಪದೇ ಅದೇ ಹಾಡಲ್ಲ ಬಾ ಹೌದಾ ಶಿವಮೊಗ್ಗದಲ್ಲಿ ನೀನ್ ಯಾವ ತಾಲೂಕ ತೀರ್ಥಹಳ್ಳಿ ಮರೆಯ ಅಯ್ಯೋ ನಮ್ ತುಂಗಾ ನದಿ ದಡ ಹೌದಪ್ಪ ತೀರ್ಥಹಳ್ಳಿ ಮರೆಯ ಬರ ಯಾಕೆ ಬರಕ್ಕಾಗಲ್ಲ ಇನ್ನೊಂದ್ಸರಿ ನಾನು ಬರ್ಲಿಲ್ಲ ನೀನು ಬರ್ಲಿಲ್ಲ ಅಂದ್ರೆ ನಿನ್ನ ಅಪ್ಪ ಬರ್ತಾನೆ ಇಲ್ಲಿ ತಪ್ಕೊಳಕ್ಕೆ ಎಂತರ ಇಲ್ಲಿ ಇದು ಬಾಯಿ ಫಸ್ಟ್ ಮಾತಿ ಬಾ ಆಯ್ತಲ್ಲ ತೀರ್ಥಹಳ್ಳಿ ಹಿಂದೆ ಯಾವ ಊರ ಏನಂತ ಅರಳಪುರ ಅಂತ ಕಡ ನಂದು ಅದೇ ಊರು ಹೌದಾ ಹೌದಾ ಬಾರಿ ಹತ್ರ ಅದು ಬಾ ಒಂದೇ ಊರು ಏನ್ ತೊಂದ್ರೆ ಇಲ್ಲ ಬಾರಿ ಹತ್ರದಲ್ಲಿದೆ ಈ ಪಾಪಿ ಸರಿ ಮೂಳೆ ಹೊಕ್ಕುತ್ತು ಮಾರ್ರೆ ಹೇಳ ಸರಿ ಈ ಮನೆ ನಂಬರ್ ಎಷ್ಟ ಈಗ ಅರಳಪುರದಲ್ಲಿ ಮನೆ ನಂಬರ್ ನಮ್ದು 32 ಆಗಳ ನಂದು 32 ಕಡ ಹೌದಾ ಕೆಲವು ಬೇಕಿ ಮುಖ ಇದೆ ಅಯ್ಯೋ ಪಾಪಿ ಮಗ ಅಂತ